ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರಿಗೂ ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಬೊಂಬಾಟಾಗಿದ್ದೀನಿ ಗುರು. ಸೊ ವ್ಯೂಸು ನನಗೆ ಗೊತ್ತಿಲ್ಲ, ಸ್ಲಿಪ್ ಹಾಕಿರೋದ್ರಿಂದ ಒಂಚೂರು ವ್ಯತ್ಯಾಸ ಆಗ್ಬೋದು ಸ್ನೇಹಿತರೆ. ಒಂಚೂರು ಹೊಟ್ಟೆಗೆ ಹಾಕೊಂಬಿಡಿ. ಯಾಕಪ್ಪ ಅರ್ಜುನ ಬೆಳಗ್ಗೆ ಇರೋದನ್ನೇ. ಸೊ ಏನಿಲ್ಲ, ಇವಾಗ ಧನುಬ್ರು ಅವ್ರು ಬಂದಿದ್ರು ಮನೆ ಹತ್ರ. ಇವಾಗ ಹೊರಟಿದ್ದೀವಿ. ಒಂದು ಕನಕಪುರ ಹತ್ರ ಒಂದು ಆಫ್ ರೋಡ್ ಇದೆಯಂತೆ. ಅದೊಂದು ಆಫ್ ರೋಡ್ ಸ್ಟ್ರೆಚ್ಚು ಮಾಡ್ಕೊಂಡು ಬಂದರೆ ಹಿಂದ್ಗಡೆ ಅಪ್ಪು ಫ್ಲ್ಯಾಗ್ ಹಾಕಿದ್ದೀನಿ. ಓಕೆ, ಯಾವ ಕಡೆಯಿಂದ ಹೋಗೋದು ಗುರು? ಲಗೇರಿ ಬ್ರಿಡ್ಜು. ಓಕೆ, ಕಮಾನ್, ಲೆಟ್ಸ್ ಗೋ, ಹೊರಡೋಣ ಬನ್ನಿ. ಲೇಟ್ ಆಗೋದು ಬೇಡ. 6:30 ಅಲ್ಲಿರ್ಬೇಕಂತೆ, ಕನಕಪುರ ಟೋಲ್ ಹತ್ರ. ಬನ್ನಿ, ಲೇಟ್ ಮಾಡೋದು ಬೇಡ, ಹೊರಡೋಣ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ಇದೇನು ಗ್ರೂಪ್ ರೈಡ್ ಅಂತ ಅಲ್ಲ, ಒಂದು ನಾರ್ಮಲ್ ಫ್ರೆಂಡ್ಸ್ ಹೋಗೋ ಥರನೇ ಮಾಡ್ಕೊಂಡಿರೋದು. ಇಲ್ಲಿ ರೈಟಾ? ಓಕೆ, ಬನ್ನಿ. ಹಿಂದ್ಗಡೆ ನೋಡಿ ಹೆಂಗೆ ಅಪ್ಪು ಫ್ಲ್ಯಾಗು ಹೆಂಗೆ ಕಾಣ್ತದೆ. ಲಡಾಖಿ ಎಲ್ಲ ಲಡಾಖ್ ರೈಡೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೇಫಾಗೆ. ಸೊ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಿಂಗೆ ಎಲ್ಲ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ನನ್ನ ಇದರಲ್ಲೇ ಸ್ವಲ್ಪ ದಿವಸದಲ್ಲೇ ಇನ್ನೊಂದು ಬರೀ ಸದ್ಯಕ್ಕೆ ಶಾರ್ಟ್ ರೈಡ್ಸು ಕರ್ನಾಟಕ ಒಳಗಡೆನೇ. ಆಮೇಲಿಂದ ಒಂದು ದೊಡ್ಡ ಮೆಗಾ ರೈಡ್ ಇಡೋಣ. ಬನ್ನಿ, ಹೊರಡೋಣ. ಸ್ನೇಹಿತರೆ ನೋಡ್ಬೋದು, ಅಪ್ಪು ಬಸ್ ಫ್ಲ್ಯಾಗ್ ಹಾಕಿದ್ದೀನಿ. ಸೊ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ, ಗಿರಿಯಣ್ಣ ಎಲ್ಲ ಅವ್ರು ಬಂದಿದ್ದಾರೆ. ಗಿರಿಯಣ್ಣ ಗಾಡಿ ನೋಡಿ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಮತ್ತು ಮುಂದ್ಗಡೆದು ಹೆಂಗೆ ಹಾಕ್ಸಿದ್ದಾರೆ ನೋಡಿ, ಹೆಡ್ಲೈಟ್ನೇ ಫಾಗ್ ಲ್ಯಾಂಪ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಸರಿ, ಹೊರಡೋಣ ಬನ್ನಿ. ಇನ್ನೂ ಎಲ್ಲ ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರಂತೆ, ಹೊರಡೋಣ. ಮುಂದೆ ನೋಡಿದ್ರ ಫೆರಾರಿ? ಫೆರಾರಿ ಕಾರ್ ಹೋಗ್ತಾ ಇದೆ. ಹಿರಿಯಣ್ಣದಂತೂ ಪೂರ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಟ್ಕೋ ಅಂತ ಒಳ್ಳೆ ಸೌಂಡು. ಕಾಣೋದಿಲ್ಲ. ನಡ್ರಿ ಎಲ್ಲ ಮಾಮೂಲಿ ನಡ್ರಿ. ಅಲ್ಲ, ನನ್ನ ಮಗ ಇಂಡಿಕೇಟರ್ ಹಾಕ್ಬೇಕು ತಾನೆ. ಇಂಡಿಕೇಟರ್ ಇಲ್ಲ, ಏನಿಲ್ಲ, ಸುಮ್ಮನೆ ಎಳಿತಾರೆ ಒಳ್ಳೆ. ಎಲ್ಲ ಓಡ್ತಾ ಇದ್ದೀವಿ. ಚೆನ್ನಾಗಿ ಕನೆಕ್ಟ್ ಆಗಿರಲಿಲ್ಲ ಕೆಲವೊಬ್ರದೆಲ್ಲ, ಕೆಲವೊಬ್ರು ಚೆನ್ನಾಗಿ ತಂದಿರಲಿಲ್ಲ. ಇವಾಗ ಮೊಬೈಲಲ್ಲಿ ಕಾಲ್ ಮಾಡಿಕೊಂಡು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಿಂಚಿಂಗ್ ಮೀನಾಕ್ಷಿ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಆಕಾಶ್ ಬ್ರೋ, ನಂಬರ್ ಪ್ಲೇಟ್ ಹಾಕಿಲ್ಲ ನೀವು? ಮಕ್ಕಳು ಹೆಂಗೆ ಅಡ್ಡ ಬರ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ನಾಯಿ ಯಾರು ಇದು ಮಸ್ತಾಗಿದೆ. ಎಲ್ಲ ಓಡ್ತಾ ಇದ್ದಾರೆ ಹಂಗೆ.
ಸ್ನೇಹಿತರೆ ವ್ಯೂಸ್ ನೋಡಿ ಹೆಂಗಿದೆ, ಎಲ್ಲ ಸೈಕಾಗಿ ಕಾಣ್ತಾಯಿದೆ ಮಾತ್ರ, ಬೇರೆ ಲೆವೆಲ್ ಆಗಿದೆ. ಕನಕಪುರ, ನಮ್ಮ ಕನಕಪುರ ಹೋಗ್ತಾ ಇದ್ದೀವಿ. ಸೊ ಇದೊಂದು ದಬ್ಬಗುಳಿ ಅಂತ ನೀವು ಕೇಳಿರ್ಬೋದು ಹೆಸರು, ಆ ಕಡೆಗೆ ಹೋಗ್ತಾ ಇರೋದು. ದಬ್ಬಗುಳಿ ಬಿಟ್ಟು ಇನ್ನೊಂದು ಆಫ್ ರೋಡ್ ಇದೆ, ಅದಕ್ಕೂ ಹೋಗ್ತಾ ಇದ್ದೀವಿ. ಅದು ಗಿರಿಯಾಣ ಪರ್ಮಿಷನ್ ತೊಗೊಂಡಿದ್ದಾರಂತೆ ಅದಕ್ಕೆ ಪೊಲೀಸವ್ರ ಹತ್ರ. ಆಫ್ ರೋಡ್, ಪ್ರೈವೇಟ್ ಆಫ್ ರೋಡ್ ಅದು. ಹೋಗ್ತಾ ಇದ್ದೀವಿ. ಅದಾದಮೇಲೆ ಎಲಿಫೆಂಟ್ ಝೋನ್ಸು ಇರುತ್ತೆ, ನೋಡೋಣ. ಎಲಿಫೆಂಟ್ ಸಿಕ್ಕಿದ್ರೆ ಎಲಿಫೆಂಟ್ಸು ತೋರಿಸ್ತೀವಿ. ಅದೆಲ್ಲ ಪ್ರೈವೇಟ್ ಪ್ಲೇಸ್ ಅದು. ರೂಟು ಎಲ್ಲಿ ಬರುತ್ತೆ ಏನು ಕತೆ ಅಂತ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಓಕೆ. ಏನು ಗಬ್ಬನ ಆಡ್ತಾಯಿದೆ ಗುರು, ನಾಯಿ ಸತ್ತೋಗ್ಬಿಡುತ್ತೆ, ಸಾಯಿಸ್ಬಿಡ್ತಾರೆ. ಅಂದರೆ ಹೋಗ್ತಾ ಇರ್ತಾರಲ್ಲ ಸ್ಪೀಡಾಗೆ, ಸಡನ್ನಾಗಿ ಅಡ್ಡಕ್ಕೆ ಬಂದ್ಬಿಡತ್ತೆ ನಾಯಿ. ಆ ಟೈಮಲ್ಲಿ ಅಪ್ಪ ಹಿಂಗೆ ಆಗ್ಬಿಡತ್ತೆ. ಹುಡುಗರು ಜಾಲಿಯಾಗೆ ಭತ್ತ ಬೆಳ್ಕೊಂಡಿದ್ದಾರೆ, ನಮ್ಮ ವಯಸ್ಸು ಅಷ್ಟೇ ಜಾಲಿಯಾಗಿ ಹೋಗ್ತಾ ಇದ್ದೀವಿ. ಜಾಲಿಯಾಗಿ ಹೋಗೋದು, ಆಫ್ ರೋಡ್ ಮಾಡೋದು, ಹೇಳೋದು, ಬೀಳೋದು, ತಗ್ಲಾಕೊಳ್ಳೋದು, ನೀರಲ್ಲಿ ಬರ್ತಾ ಇರೋದು ಜಾಲಿಯಾಗೆ ಅಷ್ಟೇ. ಜಾಲಿ ಜಾಲಿ ಜಾಲಿ, ಪಾಕೆಟ್ ಖಾಲಿ ಖಾಲಿ ಖಾಲಿ, ಪಾಕೆಟ್ ಖಾಲಿ ಆದಮೇಲೂ ಜಾಲಿ, ನೋ ಟೆನ್ಷನ್, ಓನ್ಲಿ ಜಾಲಿ. ಏನು ಹೇಳಿ, ಪೀಸಾಗಿರಬೇಕು ಲೈಫಲ್ಲಿ. ಏನಂತೀರ? ಓಕೆ ಕಮಾನ್ ಲೆಟ್ಸ್ ಗೋ. ತಿಂಡಿ ಬೇರೆ ತಿಂಡಿಲ್ಲ, ತಿಂಡಿ ತಿಂದ್ಬಿಟ್ಟು ಯಾರು ಅವನು ಆಟೋದು ಅಣ್ಣ ಇಂಡಿಕೇಟ್ರ್ ಹಾಕೋಣ. ಓವರ್ಟೇಕ್ ಮಾಡೋಕ್ಕಾಗಲ್ಲ ಅಂದ್ರೂ ಸುಮ್ಮನೆ ಹಿಂದೆ ಕೂತ್ಕೊಂಡಿರ್ತಾರಪ್ಪ. ಓವರ್ಟೇಕ್ ಮಾಡಿಬಿಡ್ಬೇಕು ಕೊಡಾರಂತ, ಇಲ್ಲ ನೆಮ್ಮದಿಯಾಗಿ ಹಿಂದೆ ಸಾಫ್ಟಾಗೆ ಮೆತ್ತಗೆ ಬರಬೇಕು. ಇವ್ರು ಎರಡೂ ಮಾಡಲ್ಲ. ನಮ್ಮ ಬೈಕರ್ಸ್ಗೆ ಏನು ಗೊತ್ತಾ ಭಯ? ಒಂದು ಹೆಣ್ಮಕ್ಳು ಗಾಡಿ ಓಡಿಸೋದು, ಇನ್ನೊಂದು ಆಟೋದವ್ರು ಸಡನ್ನಾಗೆ ಲೆಫ್ಟು ರೈಟು ರಬ್ಬಗೆ ಅಂತ ತಿರುಗಿಸ್ಬಿಡ್ತಾರೆ. ನಮಗೆ ಗೊತ್ತಾಗೋದಿಲ್ಲ. ಏನು ಮಾಡ್ತೀರಾ? ನಾವು ಮಾಡಬೇಕಲ್ಲ ಇವನ್ನ. ಈ ಹುಡುಗಿರು ರೈಟಿಗೆ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಿಗೆ ಹೋಗ್ತಾ ಇರ್ತವೆ. ನೆನ್ನೆ ನೈಟ್ ಹಂಗೆ ಆಗೋಯ್ತು. ಒಂದು ಸ್ವಲ್ಪ ಹೆಲ್ಮೆಟ್ದು ಒಂಚೂರು ಏನೋ ಒಂಚೂರು ಕೆಲಸ ಇತ್ತು, ಅದರದ್ದೇನೋ ಅಮೌಂಟ್ ಹಾಕ್ಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅಕ್ಕ ರೈಟಿಗೆ ಹಾಕ್ಬಿಟ್ಟಿದ್ದಾರೆ ಇಂಡಿಕೇಟ್ರು, ಲೆಫ್ಟಿಗೆ ಹೋಗ್ತಿರೋದು ಲೆಫ್ಟಿಗೆ. ಹೇ ಚಿನ್ನ ಇಂಡಿಕೇಟ್ರ್ ಆಫ್ ಮಾಡಮ್ಮ ಅಂತ ಹೇಳಿ ಆಫ್ ಮಾಡಿಸಿ, ವಾವ್ ಸಡನ್ ಬ್ರೇಕಾ ಎಲ್ಲಿ ಅಂತಲೇ ಗೊತ್ತಾಗಲ್ಲ, ಜಾಲಿಯಾಗಿ ತಿರುಗಿಸ್ಬಿಡೋದು. ಸೊ ಗುರು ಎಲ್ಲ ಬಂದ್ವಿ ಕನಕಪುರಾಗೆ. ಸೊ ನಾನ್ ವೆಜ್ ಅವರು ನಾನ್ ವೆಜ್ ಹೋಟ್ಲಿಗೆ ಹೋಗ್ತಾರೆ, ನಾವು ಶ್ರೀ ಕೈಲಾಸ ಭವನ್ ಹೋಟ್ಲಿಗೆ ಹೋಗ್ತಿದ್ದೀವಿ. ಬೆಳಗ್ಗೆ ನಾನ್ ವೆಜ್ ತಿನ್ಸೋಕ್ಕಾಗೋದಿಲ್ಲ. ಓಕೆ, ನಾವು ವೆಜ್ ತಿನ್ನಬೇಕು, ಮೊಸರನ್ನ ತಿನ್ಕೊಂಬರೋದು. ಇವ್ರುಗಳು ಇಲ್ಲಿಗೆ ಹೋಗ್ತಾರೆ. ಓಕೆ, ಸಿಗೋಣ. ಸೊ ಸ್ನೇಹಿತರೆ, ತಿಂಡಿ ಎಲ್ಲ ತಿಂದಿದ್ದಾಯಿತು. ಪಲಾವ್ ತಿಂದೆ, ಸೂಪರಾಗಿತ್ತು ಅದು. ಶ್ರೀ ಕೈಲಾಸ ಭವನ್ ಹೋಟೆಲ್ ಅಂತ. ಇವರೆಲ್ಲ ನಾನ್ ವೆಜ್ ಹಾಕೊಂಡ್ರು, ನಮ್ಮದು ವೆಜ್ಜು ತಿಂದ್ವಿ. ಓಕೆ ಕಮಾನ್ ಲೆಟ್ಸ್ ಗೋ. ಎಲ್ಲರೂ ಆ್ಯಪಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರಾ? ಬನ್ನಿ ಹೊರಡೋಣ. ಮಸ್ತಾಗಿದೆ ವೆದರ್ ಮಾತ್ರ ಇಲ್ಲಿ, ಮಸ್ತಾಗಿದೆ ವೆದರು. ಈ ವೆದರ್ಗೂ ಈ ಟೈಮಲ್ಲಿ ಇನ್ನು 12 ಗಂಟೆ ಆದಮೇಲೆ ನೋಡ್ಬೇಕು, ಇನ್ನು ಬಿಸಿಲು ಶುರುವಾಗ್ಬಿಡುತ್ತೇನೋ. ಬೆಟ್ಟ ಗುಡ್ಡ, ಯಾವುದೋ ಚೆಕ್ ಪೋಸ್ಟು. ಹೆಂಗಿದೆ ನೋಡಿ ಪ್ಲೇಸು, ಮಸ್ತಾಗಿದೆ ಅಲ್ಲ. ಕನಕಪುರದಲ್ಲೇ ಸಿಕ್ಕಾಪಟ್ಟೆ ಆಫ್ ರೋಡ್ಗಳು, ಬೇಜಾನ್ ಪ್ಲೇಸಸ್ ಇದೆ. ನಾವು ನೋಡಿರೋದು ಅಚ್ಚಲು ಬೆಟ್ಟ ಮತ್ತು ಗಂಗಾಧರೇಶ್ವರ ಬೆಟ್ಟ ಮಾತ್ರ ಅಷ್ಟೇ. ಇವಾಗ ಬೇರೆ ಯೂನಿಕ್ ಆಫ್ ರೋಡಾಗೆ ಹುಡುಕಿದ್ದಾರೆ ನಮ್ಮ ಗಿರಿಯಾಣ ಅವರು. ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ನು ಹಂಗೆ ಫಾಲೋ ಮಾಡಿ ಸ್ನೇಹಿತರೆ. ಹಂಗೇನೆ
ಫಾಲೋ ಮಾಡಿರಿ. ಸೊ ದಟ್ ನಿಮಗೆ ನಮ್ಮ ರೈಡ್ ಅಪ್ಡೇಟ್ಸು ಎಲ್ಲೆಲ್ಲಿ ಹೋಗ್ತಾ ಇರ್ತೀವಿ ಅನ್ನೋದು ನಿಮಗೆ ಫ್ರೀಕ್ವೆಂಟಾಗಿ ಗೊತ್ತಾಗ್ತಾ ಇರುತ್ತೆ. ನೀವು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಈ ಓಡಿಸ್ತಾ ಇರಬೇಕಾದ್ರೇ ಇದನ್ನು ಹಂಗೆ ಹಾಕಿರ್ತೀನಿ ನೋಡಿ ಯೂಟ್ಯೂಬ್ದು. ನನ್ನ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮು ಸಹ ಫಾಲೋ ಮಾಡಿ ಸ್ನೇಹಿತರೆ. ಓಕೆನಾ? ನಿಮಗೋಸ್ಕರ ಲಡಾಖ್ವರೆಗೂ ಹೋಗಿ ಕರ್ಕೊಂಡು ಬಂದು ತೋರಿಸಿದ್ದೀನಿ ನಿಮಗೆ. ಒಟ್ಟು ಎಪಿಸೋಡ್ಸು ಒಳ್ಳೆ ಸೀರಿಯಲ್ ಬಿಟ್ಟಂಗೆ ಬಿಡ್ತಾಯಿದ್ದೀನಿ ನಾನಂತೂ. 33 ಎಪಿಸೋಡ್ಸ್ ಹಾಕ್ಕೊಂಡು ಏನು ಹೇಳಿ. ಹಾಂ, ಒಂದು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ, ನೋಡ್ತಾ ಇಲ್ವೋ, ನಿಮ್ಮ ಫ್ರೆಂಡ್ಸ್ಗೂ ಸಹ ತೋರಿಸಿ ಸ್ನೇಹಿತರೆ. ಸಪೋರ್ಟ್ ಮಾಡಿಸಿ. ನಮ್ಮ ಕನ್ನಡ ಯೂಟ್ಯೂಬರ್ಸು ಬೆಳಿಬೇಕು. ಎಸ್ಪೆಷಲಿ ಯಾರು ಕನ್ನಡದಲ್ಲಿ ಬ್ಲಾಗಿಂಗ್ ಮಾಡ್ತಾರೋ. ಏನು ಕತೆ, ಏನಾಯಿತು, ಏನೋ ಪಾಸ್ ಆಗಿರಬೇಕು. ನಮ್ಮ ಕನ್ನಡ ಮೋಟೋ ಬ್ಲಾಗರ್ಸ್ ಎಲ್ಲರೂ ಬೆಳಿಬೇಕು ಸ್ನೇಹಿತರೆ, ಅಷ್ಟೇ. ಯಾರಿಗೂ ಕಾಂಟ್ರವರ್ಸಿಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಂಟ್ರವರ್ಸಿ ಬೇಡ. ಓಯ್ ಹೆಂಗೆ ಓಡ್ತಾ ಇದೆ ನೋಡ್ರಿ ಇದು. ಎಕ್ಸಾಸ್ಟ್ ಯಾರೋ ಜೋರಾಗ ಮಾಡಬೇಡ್ರಿ. ಯಪ್ಪ ಭಯ ಪಾಪ ಇವುಗಳಿಗೂ. ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ. ಇವಾಗ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಹೊಟ್ಟೆ ತುಂಬೋಗಿ ಇನ್ನೂ ಹಾಕ್ತೀನಿ, ಇನ್ನೂ ಬಡಿಸ್ತೀನಿ ಅಂದರೆ ಕಕ್ಕೋತಾರೆ. ಹೊಟ್ಟೆ ಹಸಿವಿರೋರಿಗೆ ಊಟ ಹಾಕಿದ್ರೆ ಹೊಟ್ಟೆ ಹಸಿವು ನೀಗುತ್ತೆ. ಏನಂತೀರಾ? ಬಾಯ್ ಬಾಯ್. ಸೊ ಬೆಳೆದಿರೋರು ಆಲ್ರೆಡಿ ಬೆಳೆದಿರ್ತಾರೆ. ನಮ್ಮಂಥವ್ರಿಗೆ ಒಂಚೂರು ಪಾರು ಸಪೋರ್ಟ್ ಮಾಡಿಕೊಂಡು, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂದ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ, ಅಷ್ಟೇ. ಇನ್ನೇನಿಲ್ಲ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹಂಗೆ ಶೇರ್ ಮಾಡಿ. ಆಗ ಈ ಥರ ಕನ್ನಡ ಯೂಟ್ಯೂಬರ್ಸು ಹಿಂಗೆ ಲಡಾಖ್ ಹೋಗಿ ಬಂದಿದ್ದಾನೆ ಇವನು, ಹಂಗೊಂದು ತೋರಿಸಿ. ಲಡಾಖ್ ಅಂದರೆ ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ಗಳಿಗೂ ತುಂಬ ಡ್ರೀಮ್ ರೈಡ್ ಆಗಿರುತ್ತೆ ಅದು. ಇನ್ನು ಕೆಲವೊಬ್ಬರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಟೈಮ್ ಆಗಿರಲ್ಲ ಅಷ್ಟೇ. ಸೊ ಓಕೆ ಬನ್ನಿ, ನೀನು ಆಫ್ ರೋಡ್ ಶುರುವಾಗುತ್ತೆ, ಗೊತ್ತಿಲ್ಲ, ನೋಡಬೇಕು. ಬನ್ನಿ ನೋಡೋಣ. ಏನಿಗೆ ನಿಲ್ಸಿದ್ರು ಅಂತಲೇ ಗೊತ್ತಾಗಲಿಲ್ಲ ಅವರು. ಎಷ್ಟು ಚೆಕ್ ಪೋಸ್ಟು ಗುರು, ಅಪ್ಪ. ಇಲ್ಲೇನೆ ಆನೆಗಳೆಲ್ಲ ಓಡಾಡುತ್ತೆ. ಸೊ ನೋಡ್ಕೊಬೋದು. ಜನ ಇದ್ದಾರೆ, ನೋಡೋಣ ಬನ್ನಿ. ಲೆಟ್ಸ್ ಗೋ ಇನ್ಸೈಡ್. ಅರ್ಜುನ ಕಾಡಿಗೆ ನುಗ್ತಾ ಇದ್ದಾನೆ ಅಂದರೆ ಎಲ್ಲ ಸೈಲೆಂಟ್ ಆಗ್ಬಿಡ್ಬೇಕು.